ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಏನಿದು ಪೇಪರ್ ಗ್ಲಾಸ್ ಇಟ್ಕೊಂಡು ಆಟಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪೇಪರ್ ಗ್ಲಾಸ್ ಕಾಣಿಸ್ತು, ಸಂಕ್ರಾಂತಿ ಹಬ್ಬ ಬಂತು, ಯಾಕೆ ಪ್ಲಾಸ್ಟಿಕ್ ಕವರ್ನ ಹುಡ್ಕೋದು ಅಂತ ಹೇಳಿ ಈ ಒಂದು ಪೇಪರ್ ಗ್ಲಾಸಲ್ಲಿ ಏನಾದರೂ ಮಾಡಬಹುದಾ ಅಂತ ಯೋಚನೆ ಬಂತು. ಸೊ ಫಸ್ಟು ಈ ಪೇಪರ್ ಗ್ಲಾಸ್ನ ಸ್ವಲ್ಪ ಕಲರ್ಫುಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಒಂದು 2 ಕಲರಲ್ಲಿ ಈಸಿಯಾಗಿರುವಂಥ ಒಂದು ಡಿಸೈನನ್ನು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಮುಂದೆ ತೋರಿಸ್ತೀನಿ. ಹೀಗೆ ನಾನು ಒಂದಷ್ಟು ರೀಲ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಒಂದು ಡಿಸೈನ್ನ ನೋಡಿದೆ. ಯಾಕೆ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಾವು ಈ ಥರ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಬ್ಬ ಕೊಡೋದು ಬೇಡ, ಪ್ಲಾಸ್ಟಿಕ್ ಕವರು ಕೊಡೋದು ಬೇಡ. ಸೊ ಈ ಥರ ಪೇಪರ್ ಕವರ್ ಗ್ಲಾಸ್ ಅಂದರೆ ಪೇಪರ್ ಗ್ಲಾಸ್ನ ಟ್ರೈ ಮಾಡಬಾರ್ದು ಅಂತ ಈ ಥರ ಒಂದು ಡಿಸೈನ್ನ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ 2 ಥರ ಕಲರ್ನ ಉಪಯೋಗಿಸಿ ನೋಡಿ. ಪ್ಲೇನ್ ಆಗಿದ್ದಂತಹ ವೈಟ್ ಪೇಪರ್ನ ನಾನು ವೈಟ್ ಪೇಪರ್ ಗ್ಲಾಸ್ನ ಸ್ವಲ್ಪ ಕಲರ್ಫುಲ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪೇಪರ್ ಗ್ಲಾಸ್ ಕತ್ತನ್ನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಆ ಎಡ್ಜಸ್ನ ಕಟ್ ಮಾಡಿ ಏನು ಮಾಡ್ತೀನಿ ಅಂತ ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುಮಾರು ಜನ ಈ ಒಂದು ವಿಡಿಯೋನ ನೋಡಿರಬಹುದು, ನೋಡಿಲ್ಲದೆ ಇದ್ದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪೇಪರ್ ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿಯಾಗಿರುವಂಥ ನಮ್ಮ ಎಳ್ಳು ಬೆಲ್ಲನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಈಸಿಯಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಒಂಥರ ಯಾವ ಫಾರ್ಮ್ ಬರುತ್ತೆ ಅಂತ ಅಂದರೆ ಆಲ್ರೆಡಿ ಗೊತ್ತಾಗಿದೆ, ಒಂಥರ ಬುಟ್ಟಿ ಫಾರ್ಮಲ್ಲಿ ಕಾಣುತ್ತೆ. ಸೊ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಸೊ ನಾನು ಟ್ರೈ ಮಾಡಿದೆ. ಬಹುಶಃ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೆಯಾ ಕೃತಿಕಾ, ಮುಂಚೆ ಆಗಿದ್ರೆ ನಾವು ಟ್ರೈ ಮಾಡ್ಬೋದಿತ್ತು ಅಂತ ಅಂದ್ಕೊಂಡ್ರೆ ಐ ಆಮ್ ರಿಯಲಿ ಸಾರಿ. ಟೈಮ್ ಇಲ್ಲದೆ ಇರೋ ಕಾರಣ ಸಡನ್ನಾಗಿ ಹೊಳಿತು. ಸೊ ಹಾಗಾಗಿ ಈ ಒಂದು ಐಡಿಯಾನ ಟ್ರೈ ಮಾಡಿದೆ. ನಾನು ಮಾಡ್ತಿದ್ದಿದ್ದು ನೋಡಿ ನನ್ನ ಮಗಳು ಕೂಡ ಮಾಡ್ತೀನಿ ಅಂತ ಬಂದಿದ್ದಾಳೆ ನೋಡಿ. ಸೊ ರೆಡಿಯಾಗಿದೆ ನೋಡಿ. ಎಳ್ಳು ಬೆಲ್ಲ ಕೊಡೋಕ್ಕೆ ಕವರೇ ಬೇಕು ಅಂತ ಇಲ್ಲ ಅಲ್ವಾ? ಸೊ ಈ ಥರ ಒಂದು ಸ್ಮಾಲಾಗಿ ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ಹೇಗನ್ನಿಸ್ತು ಈ ವಿಡಿಯೋ? ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.